ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ವಿವೋ T4X 5G ಸ್ಮಾರ್ಟ್ಫೋನ್ ಇದೆ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು ಅಂಡರ್ 15K 15,000 ಒಳಗೆ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ 13,000 ರೂಪಾಯಿಗೆ ಈ ಫೋನ್ ಏನಾದರೂ ಲಾಂಚ್ ಆಯಿತು ಅಂತ ಅಂದರೆ ಗೊತ್ತಿಲ್ಲ, ಆಯಿತಾ. ಒಟ್ಟಿಗೆ ಕನ್ಫರ್ಮ್ 15,000 ರೂಪಾಯಿ ಒಳಗೇನೆ. ಇವ್ರು ಕೊಟ್ಟಿರುವಂಥ ಈ ಪ್ರೊಸೆಸರ್ 15,000 ರೂಪಾಯಿ ಒಳಗಡೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಬಹುದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನು ಸುಮಾರಾಗಿದೆ ಬಿಲ್ಡ್ ಕ್ವಾಲಿಟಿ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ನಮಗೊಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ನಂತರ 44 ವ್ಯಾಟಿಂದು ಒಂದು ಫಾಸ್ಟ್ ಚಾರ್ಜರು. ಈ ಪ್ರೈಸ್ ರೇಂಜಿಗೆ ಸೂಪರ್ ವಿಷಯ ಅಂತೀನಿ. ಅಂಡರ್ 15K 44 ವ್ಯಾಟ್ ಅಂದರೆ ಸೂಪರ್. ನಂತರ USB Type-C ಚಾರ್ಜಿಂಗ್ ಕೇಬಲ್ಲು, ಟೈಪ್ ಎ ಇಂದ Type-C, ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ತುಂಬ ಯುನೀಕ್ ಟೆಕ್ಸ್ಚರ್ನ ಹೊಂದಿರುವಂಥ ಸ್ಮಾರ್ಟ್ಫೋನು, ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸಲ್ಲ. ಈ ಫೋನ್ ಒಂದು ಲೆವೆಲಿಗೆ ವೆಯ್ಟ್ ಇದೆ. 208 ಗ್ರಾಮ್ ವೆಯ್ಟು ಮತ್ತು 8.19 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ತುಂಬ ತಿನ್ನಾಗಿದೆ. ಈ ಫೋನ್ನ ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಅವ್ರು ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಫ್ರಂಟಲ್ಲಿ ಗ್ಲಾಸ್ ಸಿಗ್ತಾ ಇದೆ. ಬೆಝಲ್ ಎಲ್ಲ ಒಂದು ಲೆವೆಲಿಗೆ ಕಡಿಮೆ ಇದೆ. ಬಾಟಮ್ ಬೆಝಲು ಕೂಡ ಒಂದು ಲೆವೆಲಿಗೆ ಕಡಿಮೆ ಇದೆ ಅಂತೀನಿ. ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಹಿಂದಕ್ಕೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಒಂದು ರೀತಿ ಗ್ಲಾಸೇ ಫಿನಿಶು, ಸ್ಮಡ್ಜಸ್ ಆದರೂ ಕೂಡ ಅಷ್ಟಾಗಿ ಕಾಣಲ್ಲ ಈ ಒಂದು ಟೆಕ್ಸ್ಚರ್ ಇರೋದ್ರಿಂದ. ಪ್ರೀಮಿಯಂ ಆಗಿದೆ ಹಿಂದ್ಗಡೆಯಿಂದ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ, IR ಬ್ಲಾಸ್ಟರ್ ಕೊಟ್ಟಿದ್ದಾರೆ, ಸಿಂಗಲ್ LED ಫ್ಲ್ಯಾಶ್ ಇದೆ ಮತ್ತು ಡೈನಮಿಕ್ ಲೈಟ್ ಸಹ ಇದೆ. ಇದು ಒಂದು ರೀತಿ RGB ಇಂಡಿಕೇಟರ್ ರೀತಿ ಕೆಲಸವನ್ನು ಮಾಡುತ್ತೆ. ಕ್ಲೀನ್ ಡಿಸೈನ್, ಹಿಂದ್ಗಡೆಯಿಂದ ಚೆನ್ನಾಗಿ ಕಾಣುತ್ತೆ. ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, USB Type-C ಪೋರ್ಟು, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ಇದೆ. ಸ್ಪೀಕರ್ ಗ್ರಿಲ್ಲು ನಮಗೆ ಬಾಟಮಲ್ಲಿ ಸಿಗ್ತಾ ಇದೆ. ಜೊತೆಗೆ ಈ ಫೋನಲ್ಲಿ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ ಮತ್ತು ಇದು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ನ ಕೂಡ ಹೊಂದಿರುವಂಥ ಸ್ಮಾರ್ಟ್ಫೋನು. ಹಂಗಂತ ತೆಗೆದು ಎಸೆಯಕ್ಕೆ ಹೋಗ್ಬೇಡಿ, ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಬಿದ್ದು ಒಡೆದೋಗ್ಬೋದು. ಒಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಮತ್ತು ಈ ಸ್ಮಾರ್ಟ್ಫೋನು 2 ಡಿಫ್ರೆಂಟ್ ಕಲರ್ನಲ್ಲಿ ಅವೈಲೇಬಲ್ ಇದೆ. ಒಂದು ಪರ್ಪಲ್ಲು, ಇನ್ನೊಂದು ಈ ಒಂದು ಬ್ಲೂ ಕಲರು. ನಿಮ್ಗೆ ಇಷ್ಟ ಬಂದಿದ್ದು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.72 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 1050 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಬಿಸಿಲಿಗೆ ಹೋದ್ರೂ ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ನನಗೇನೋ ಈ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತು, ಆಯಿತಾ. ತುಂಬ ಜನಕ್ಕೆ ಅಮೋಲೆಡ್ಗೂ IPSಗೂ ಇದನ್ನು ನೋಡಿಬಿಟ್ರೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ನನಗಂತೂ ವಿಂಗ್ ಆ್ಯಂಗಲ್ ನೋಡಿ ಸಖತ್ತಾಗಿದೆ. ಹೆವಿ ಬ್ರೈಟಾಗೂ ಸಹ ಇದೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೇನೋ ಡಿಸ್ಪ್ಲೇ ಇಷ್ಟ ಆಯ್ತವ. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಆಯಿತಾ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನು ನಿಮಗೆ 6GB ರ್ಯಾಮ್ನ ವೇರಿಯಂಟು ಸಹ ಇದೆ, 8GB ರ್ಯಾಮ್ನ ವೇರಿಯಂಟ್ ಸಹ ಇದೆ. ಸ್ಟೋರೇಜಲ್ಲಿ 128GB ಮತ್ತು 256GB 2 ವೇರಿಯಂಟ್ ಇದೆ. ಯಾವುದನ್ನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್. ಈ ಪ್ರೈಸ್ ರೇಂಜಿಗೆ ಓಕೆ, ನಾರ್ಮಲ್. ಇನ್ನು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಈ ಫೋನಲ್ಲಿ UFS 3.1 ಸ್ಟೋರೇಜ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತೀನಿ. ಅಂಡರ್ 15K 15,000 ರೂಪಾಯಿ ಒಳಗಡೆ UFS 3.1 ಕ್ರೇಜಿ ವಿಷಯ, ಸೂಪರ್ ಅಂತೀನಿ. ಮತ್ತು ನಮಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ, ಒಂದು ಒಳ್ಳೆಯ ವಿಷಯ. ನಂತರ ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು. ಡೈಮಂಡ್ಸಿಟಿ 7300 5G ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 6.5 ಲಕ್ಷ 7 ಲಕ್ಷ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರಿಗಿದೆ, ಆಯಿತಾ. ಅಪ್ ಟು 7,30,000 7.5 ಲಕ್ಷ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ. ನಾವಂತೂ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಈ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ನಮಗೆ ಅದು ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಇಲ್ಲೂ ಕೂಡ ತುಂಬ ಜಾಸ್ತಿ ಹೀಟ್ ಆಗುತ್ತೆ ಅಂತ ಕೂಡ ಈ ಫೋನ್ ಅನ್ನಿಸ್ಲಿಲ್ಲ. ಮತ್ತು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್
ಮತ್ತು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ನಮಗೆ ಸ್ಮೂತ್ ಗೇಮ್ ಪ್ಲೇ ಇದೆ, 90 FPS ಗೇಮ್ ಪ್ಲೇ ಸಪೋರ್ಟ್ ಸದ್ಯಕ್ಕಿಲ್ಲ. ಮತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ HDR ಅಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ನಾವು ಆಡ್ಬೋದು. ಇದರಲ್ಲಿ ನಿಮಗೆ ಓಕೆ ಪ್ಲೇಯಬಲ್ ಅಂತೀನಿ ಆಯಿತಾ, ಒಂದು ಲೆವೆಲ್ಲಿಗೆ ಆಡ್ಕೋಬೋದು. ನಿಮಗೆ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂದರೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕಲ್ಲಿ ಆಡಿದ್ರೆ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೊಟ್ಟಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನಾಮಕಾವಸ್ಥೆ 2 ಕ್ಯಾಮ್ರಾ ಇದೆ. ಮೇಯ್ನ್ ಸೆನ್ಸಾರ್ ಬಂದ್ಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ನನಗೇನೋ ಪರವಾಗಿಲ್ಲ ಗುರು, ಅಂಥ ಕೆಟ್ಟಾಗೂ ಇಲ್ಲ. ಔಟ್ಪುಟ್ ಒಂದು ಲೆವೆಲಿಗೆ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ನಿಸ್ತು. ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಆಯಿತಾ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಪೋರ್ಟ್ರೇಟ್ ಶಾರ್ಟ್ಸಲ್ಲಿ ನಮಗೆ ಅದು ಹೆಲ್ಪ್ ಆಗುತ್ತೆ. ಆ ಮೈನ್ ಸೆನ್ಸಾರಿಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈವನ್ ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಪ್ರೋಸೆಸ್ ಮಾಡಿ ಒಂದು ಒಳ್ಳೆ ಔಟ್ಪುಟನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತು ಆಯಿತಾ. ಮತ್ತು ನಾವು ಇದರಲ್ಲಿ ಪೋರ್ಟ್ರೇಟ್ ಶಾರ್ಟ್ಸ್ ಅಂತ ತೆಗೆದಂಗೆ ಬೊಕ್ಕೆ ತುಂಬ ಒಂದು ಲೆವೆಲಿಗೆ ನ್ಯಾಚುರಲ್ ಆಗಿರೋ ರೀತಿ ಬರ್ತಾ ಇದೆ. ಎಡ್ಜ್ ಡಿಟೆಕ್ಷನ್ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ನನಗೇನೋ ಕ್ಯಾಮ್ರಾ ಚೆನ್ನಾಗೇ ಇದೆ ಅಂತ ಕೆಟ್ಟಾಗೂ ಏನಿಲ್ಲ. ನನಗಂತೂ ಇಷ್ಟ ಆಯ್ತಪ್ಪ. ಆ ಸ್ಯಾಂಪಲ್ ಡಿಫ್ರೆಂಟ್ ಲೈಟಿಂಗ್ ಕಂಡೀಷನಲ್ಲಿ ಆ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಚೆನ್ನಾಗಿದೆ. 2 MP ಹೇಳದ್ನಲ್ಲ, ಇನ್ನೊಂದು ನಾಮಕಾವಸ್ಥೆ ಡೆಪ್ತ್ ಸೆನ್ಸಾರ್ ಅಷ್ಟೇ ಅದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 8 MP ಫ್ರಂಟ್ ಕ್ಯಾಮ್ರಾ ಕಡಿಮೆ ಆಯಿತು, ಬಟ್ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡೀಟೇಲ್ಸ್ ಕೂಡ ಝೂಮ್ ಮಾಡಿದ್ರೆ ಚೆನ್ನಾಗಿದೆ, ಒಂದು ಸ್ವಲ್ಪ ಫೇಸೆಲ್ಲ ಕ್ಲಿಯರ್ ಆಗಿ ಚೆನ್ನಾಗಿ ಬರೋ ರೀತಿ ಔಟ್ಪುಟನ್ನು ಕೊಡುತ್ತೆ. ನೀವು ಅದನ್ನು ಲೆವೆಲ್ ಕೂಡ ಚೇಂಜ್ ಮಾಡ್ಕೋಬೋದು, ತುಂಬ ಕ್ಲೀನಾಗಿ ಫೇಸ್ ಕಾಣೋ ರೀತಿ ಔಟ್ಪುಟ್ ಬರುತ್ತೆ. ಒಂದು ಲೆವೆಲಿಗೆ ವೈಡ್ ಆಗಿದೆ. ನನಗೇನೋ ಫ್ರಂಟ್ ಕ್ಯಾಮ್ರಾ ಕೂಡ ಒಂಥರ ಸಕ್ಕತ್ತಾಗಿ ಕಾಣ್ತಾ ಇದ್ದೀನಿ ಅನ್ನಿಸ್ತು. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೀವೇ ಜಡ್ಜ್ ಮಾಡ್ಬೋದು. ಮತ್ತು ಫ್ರಂಟ್ ಟು ಬ್ಯಾಕ್ ಎರಡಕ್ಕೂ ಸಹ ಡಿಫ್ರೆಂಟ್ ಎಫೆಕ್ಟ್ಸ್ಗಳು, ಮೋಡ್ಗಳು ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ನೀವು ರೇರ್ ಕ್ಯಾಮ್ರಾದಲ್ಲಿ ಫಿಲ್ಟರ್ಸ್ಗಳು ಕೂಡ ಅಷ್ಟೇ ತುಂಬ ಇದೆ. ಡಿಫ್ರೆಂಟ್ ಸ್ಟೈಲ್ ಆಫ್ ಫೋಟೋನ ನೀವು ಶೂಟ್ ಮಾಡ್ಬೋದು. ಸೊ ಪೋರ್ಟ್ರೇಟ್ಗೆ ಹೋದರೆ ನಿಮಗೆ ಬೊಕ್ಕೆ ಎಫೆಕ್ಟನ್ನು ನೀವು ಎಷ್ಟು ಬೇಕಷ್ಟಕ್ಕೆ ಚೇಂಜ್ ಮಾಡ್ಕೋಬೋದು, ಎಷ್ಟು ಬ್ಲರ್ ಆಗಬೇಕು, ಯಾವ ಲೆವೆಲಿಗೆ ಬ್ಲರ್ ಆಗಬೇಕು ಅಂತ. ಮತ್ತು ಫೇಸ್ ಎಷ್ಟು ಕ್ಲೀನ್ ಆಗಬೇಕು, ಏನಾದರೂ ಫೇಸ್ ಶೇಪನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದರೆ ಎಲ್ಲ ರೀತಿಯ ಎಫೆಕ್ಟ್ಗಳು ನಮಗೆ ಡಿಫಾಲ್ಟ್ ಕ್ಯಾಮ್ರಾ ಒಳಗಡೆ ಸಿಗ್ತಾ ಇದೆ. ಮತ್ತು ಈ ಕ್ಯಾಮ್ರಾದಲ್ಲಿ ಕೆಲವೊಂದು AI ಫೀಚರ್ಗಳು ಸಹ ಇದೆ. ಅಂದರೆ ನೀವು ಪೋಸ್ಟಲ್ಲಿ ಅಂದರೆ ಫೋಟೋ ತೆಗೆದಾದಮೇಲೆ AI ಎರೇಸರ್ ಫೀಚರ್ ಇದೆ, AI ಫೋಟೋ ಎನಾನ್ಸ್ ಫೀಚರ್ ಕೂಡ ಇದೆ, ಮತ್ತು ಸ್ಕ್ರೀನ್ ಟ್ರಾನ್ಸ್ಲೇಷನ್ನು, ಮತ್ತು ಇದರಲ್ಲಿ ಸರ್ಕಲ್ ಟು ಸರ್ಚ್ ಕೂಡ ಇದೆ. ಇತ್ತೀಚೆಗೆ ಸರ್ಕಲ್ ಟು ಸರ್ಚ್ ಎಲ್ಲದರಲ್ಲೂ ಬರ್ತದೆ, ಅದರಲ್ಲೇ ನಮಗೆ ಸ್ಕ್ರೀನ್ ಟ್ರಾನ್ಸ್ಲೇಷನ್ ಕೂಡ ಸಿಕ್ಕಿಬಿಡುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ ಆ್ಯಕ್ಚುಲಿ 4K 30 FPS ವಿಡಿಯೋ ರೆಕಾರ್ಡ್ ಮಾಡೋದು ಗುರು. ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಲ್ಲಿ 4K 30 FPS ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಓಕೆ, ರೇರಲ್ಲಿ 4K ಕೊಟ್ಟಿದ್ದಾರಲ್ಲ, ನನಗೆ ಅದು ಸೂಪರ್ ವಿಷಯ ಅಂತ ಅನ್ನಿಸ್ತು. ಅದರ ಸ್ಯಾಂಪಲ್ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಲೆವೆಲಿಗೆ ಚೆನ್ನಾಗಿದೆ, ಕ್ಲಾರಿಟಿ ಸ್ಟೇಬಲ್, ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ ಆಯಿತಾ. ಸ್ವಲ್ಪ ಕ್ರಾಪಿನ್ ಆಗುತ್ತೆ, ಲೆವೆಲಿಗೆ ಸ್ಟೇಬಲ್ ಔಟ್ಪುಟನ್ನು ಕೊಡುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು ಕನ್ವೀನಿಯೆಂಟ್ ಆಗಿದೆ. ಫೇಸ್ ಅನ್ಲಾಕು ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6500 mAh ಕೆಪಾಸಿಟಿ ಬ್ಯಾಟ್ರಿ. ಫೋನ್ ಇಷ್ಟೊಂದು ತಿನ್ನಾಗಿದ್ರೂ ಸಹ ತುಂಬ ದೊಡ್ಡ ಬ್ಯಾಟ್ರಿನ ಹಾಕಿದ್ದಾರೆ. ಈ ಸಿಲಿಕಾನ್ ಕಾರ್ಬೈಡ್ ಬಂದ ಮೇಲಂತೂ ಹಂಗೆ ಎಲ್ಲರೂ ಕೊಟ್ಟು ಎಳಿತಾ ಇದ್ದಾರೆ. ಜೊತೆಗೆ ಬಾಕ್ಸ್ ಒಳಗೆ 44 ವ್ಯಾಟ್ನ ಚಾರ್ಜರ್ ಇದೆ ಗುರು. ಎಷ್ಟೋ ಫೋನ್ಗಳಲ್ಲಿ ಬಾಕ್ಸಲ್ಲಿ ಚಾರ್ಜರೇ ಕೊಡಲ್ಲ, ಬಟ್ ಈ ಪ್ರೈಸ್ ರೇಂಜಿಗೆ 44 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಜೊತೆಗೆ ಫಾಸ್ಟಾಗೂ ಕೂಡ ಚಾರ್ಜ್ ಆಗುತ್ತೆ, ಸೂಪರ್ ವಿಷಯ. OSಗೆ ಬಂತು ಅಂತ ಅಂದರೆ ಆಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ ಫನ್ ಟಚ್ OS 15. ಇದರಲ್ಲಿ ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಇದೆ. ಒಟ್ಟಿಗೆ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ. ಕಸ್ಟಮೈಸೇಷನ್ ಫೀಚರ್ ಅಂತೂ ತುಂಬ ಇದೆ. ಕೆಲವು ಜನಕ್ಕೆ ಇದು ಇಷ್ಟ ಆಗಬಹುದು, ಓಕೆ ಅಂತೀನಿ. OS ಒಟ್ಟಿಗೆ ಹೆವಿ ಸ್ಮೂತ್ ಆಗಿದೆ, ಕಸ್ಟಮೈಸ್ ಅಂದರೆ ಆಪ್ಟಿಮೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ವರ್ಷ OS ಅಪ್ಡೇಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಂಗೆ ಅನ್ನಿಸ್ತಂಗೆ ಅಟ್ಲೀಸ್ಟ್ ಒಂದು 2 ವರ್ಷನಾದರೂ ಕೊಡಬಹುದಾ ಅಂತ ಈ ಒಂದು ಫೋನಿಗೆ. ಎಲ್ಲೂ ಕೂಡ ಕನ್ಫರ್ಮೇಷನ್ ಇಲ್ಲ ಅದ್ರ ಬಗ್ಗೆ. ಒಟ್ಟಿಗೆ OS ಓಕೆ ಅಂತೀನಿ. ಇನ್ನು ಇದರಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ಪೀಸ್ 2ನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ನಾವು ಈ ಫೋನಲ್ಲಿ ವಾಲ್ಯೂಮನ್ನು 100% ಆದಮೇಲೆ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ 200% ಬೂಸ್ಟ್ ಆಗುತ್ತೆ, ಮತ್ತು ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ 400% ಬೂಸ್ಟ್ ಆಗುತ್ತೆ. ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ, ಹೆವಿ ಜೋರಾಗಿ ಕೇಳುತ್ತೆ. ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು. ಸ್ಪೀಕರ್ ಆ್ಯಕ್ಚುಲಿ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಸಹ ಇದೆ, ಬ್ಲೂಟೂತ್ 5.4 ಇದೆ, IR ಬ್ಲಾಸ್ಟರ್ ಸಹ ಇರುವಂಥದ್ದು, ಮತ್ತು 8 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ.
ನಮ್ಮ ದೇಶದ ಎಲ್ಲ 5G ನೆಟ್ವರ್ಕ್ ಸಪೋರ್ಟ್ ಆಗುತ್ತೆ, ಅದೆಲ್ಲ ಕೆಡಿಸ್ಕೊಬೇಡಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತಾ ಇದೆ. ಇದಿಷ್ಟು ಈ ಫೋನಿಗೆ ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ಅವಶ್ಯಕತೆ ಇರುವಂಥ ಸೆನ್ಸರ್ಸ್ನ ಕೂಡ, ಬೇಸಿಕ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಜೊತೆಗೆ ಇವ್ರದ್ದು ಫ್ಲಿಪ್ಕಾರ್ಟ್ನಲ್ಲಿ ಆನ್ಸರ್ ಆ್ಯಂಡ್ ವಿನ್ ಅಂತ ಒಂದು ಗಿವ್ ಅವೇ ಸಹ ನಡೀತಾ ಇದೆ. ಸೊ ಇದನ್ನು ನೀವು ಆಡ್ಬಿಟ್ಟು ಈ ಫೋನ್ನ ಸಹ ಗೆಲ್ಬೋದಂತೆ. ಚೆಕ್ ಮಾಡಿ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ನೀವಾಗಾದರೆ ಕೇಳ್ಬೋದು ಈ ಫೋನ್ನ 15,000 ರೂಪಾಯಿ ಒಳಗಡೆ ಪರ್ಚೇಸ್ ಮಾಡ್ಬೋದಾ ಅಂತ. ಐ ಹೋಪ್ ಇದು 13,000 ಅಂದರೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ ಒಂದು 13,000 ರೂಪಾಯಿಗೆ ಲಾಂಚ್ ಆದರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ ಆಯಿತಾ. ಓವರಾಲ್ ಸ್ಪೆಸಿಫಿಕೇಷನ್ ನೋಡಿಕೊಂಡ್ರೆ ಇದರಲ್ಲಿ ನೋಡಿ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಇದೆ, ಒಂದು ಲೆವೆಲ್ಗೆ IP ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮು ಸ್ಟೋರೇಜ್ ಕೂಡ ಚೆನ್ನಾಗಿದೆ, UFS 3.1 ಸ್ಟೋರೇಜು, ಪ್ರೊಸೆಸರ್ ಚೆನ್ನಾಗಿದೆ, ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ, ಬ್ಯಾಟ್ರಿ ದೊಡ್ಡ ಬ್ಯಾಟ್ರಿ, 44 ವ್ಯಾಟ್ ಚಾರ್ಜರ್. ಓವರಾಲ್ ನೋಡೋದಕ್ಕೆ ಹೋದರೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಐ ಹೋಪ್ ಇದು 13,000ಕ್ಕೆ ಲಾಂಚ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನನಗೇನೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.